ಓಂ ಅಸ್ಯ ಪ್ರಾಣಾದಪಾನತ್ಯಂತಶ್ಚರತಿ ರೋಚನ ವ್ಯಖ್ಯನ್ಮಹಿಷಸ್ಸುವಃ ಯತ್ವಾ ಕ್ರುದ್ಧಃ ಪರೋ ವಪಮನ್ಯುವಾ ಯದವರ್ತ್ಯ ಸುಕಲ್ಪಮಗ್ನೇ ತತ್ತವ ಪುನಸ್ತೋದ್ದೀಪಯಾಮಸಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಕನ್ಯಾ ರಾಶಿಯ ಶನಿ ಬದಲಾವಣೆ ಕುರಿತಾಗಿ ಈ ಒಂದು ವಿಡಿಯೋ. ನಿಮಗೆಲ್ಲ ಗೊತ್ತಿದೆ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಜನ್ಮ ಶನಿ, ಹೀಗೆ ಶನಿ ಪ್ರಭಾವಗಳಿರುತ್ತೆ ಅಂತ. ಸುಮಾರು ಜನಕ್ಕೆ ಈ ಕಂಟಕ ಶನಿ ಬಗ್ಗೆ ಗೊತ್ತಾಗೋದೇ ಇಲ್ಲ. ಶನಿ 7ನೇ ಮನೆಯಲ್ಲಿದ್ದರೆ ಕಂಟಕ ಶನಿ ಪ್ರಭಾವ ಇರುತ್ತೆ. ಈ ಕಂಟಕ ಶನಿ ಏನೇನು ಕಂಟಕ ಅನ್ನುವಂಥ ಹೆಸರಲ್ಲೇ ಇದೆ, ಏನು ಕೆಟ್ಟದ್ದು ಅಂತ. ಹಾಗಾದರೆ ಕೆಟ್ಟದ್ದು ಆಗ್ಬಿಡುತ್ತಾ ಶನಿ? ಶನಿ ನಮಗೆ ಕೆಟ್ಟದ್ದು ಮಾಡಿಬಿಡ್ತಾನ? ಎಲ್ಲರಿಗೂ ಅಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದರೆ ನಿಮಗೆ ಒಳ್ಳೆಯದು, ಮೂಲ ಜಾತಕದಲ್ಲಿ ಶನಿ ಬಲಹೀನನಾಗಿದ್ದರೆ ನಿಮಗೆ ಕೆಟ್ಟದ್ದು. ಅದಕ್ಕೆ ನೀವು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಶನಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಪ್ರಭಾವ ಸ್ವಲ್ಪ ಇದ್ದೇ ಇರುತ್ತೆ ಎಷ್ಟೇ ಪರಿಹಾರ ಮಾಡಿಕೊಂಡ್ರೂ ಕೂಡ, ಆದರೆ ನೀವು ಮಾಡ್ಕೋಬೇಕು. ಸರಿ, ಕಂಟಕ ಶನಿ ಅಂದ್ರೇನು? ಶನಿಯ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದನ್ನು ಕಂಟಕ ಶನಿ ಅಂತ ಕರಿತೀವಿ. ಶನಿ ಕನ್ಯಾ ರಾಶಿಯವರಿಗೆ 7ನೇ ಮನೆಗೆ ಬರ್ತಾರೆ. 28ನೇ ತಾರೀಕು ಮಾರ್ಚ್ ತಿಂಗಳು 2025ಕ್ಕೆ ಶನಿ ಬಂದು ಕನ್ಯಾ ರಾಶಿಯವರಿಗೆ 7ನೇ ಮನೆಗೆ ಬಂದು ನಿಲ್ತಾರೆ. ಅಲ್ಲಿಂದ ನಿಮಗೆ 2.5-3 ವರ್ಷಗಳು ಕಂಟಕ ಶನಿ, ಅದಾದಮೇಲೆ ಅಷ್ಟಮ ಶನಿ, ಒಟ್ಟು ಇನ್ನು 5-5.5 ವರ್ಷ ಶನಿಯ ಪ್ರಭಾವದಲ್ಲೇ ನೀವಿರ್ತೀರ. ಅದು ಬಹಳ ಮುಖ್ಯ, ಬಹಳ ವಿಶೇಷನೂ ಹೌದು, ಹುಷಾರಾಗಿರ್ಬೇಕಾಗಿರೋದು ಹೌದು. ಹಾಗಾದರೆ ಕಂಟಕ ಶನಿಯ ಪ್ರಭಾವಗಳು ಹೇಗಿರುತ್ತೆ, ಯಾವ ರೀತಿಯಾದಂಥ ಒಳ್ಳೆಯದು ಕೆಟ್ಟದ್ದಾಗ್ಬೋದು? ನಾನೀಗಾಗಲೇ ಹೇಳಿದಾಗಲೇ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದರೆ ಒಳ್ಳೆಯದಾಗುತ್ತೆ, ಮೂಲ ಜಾತಕದಲ್ಲಿ ಶನಿ ಬಲಹೀನವಾಗಿದ್ದರೆ ಕೆಟ್ಟದ್ದಾಗುತ್ತೆ. ಅಪವಾದ ಅಪನಿಂದನೆಗಳಿಗೆ ಕಂಟಕ ಶನಿ 7 ಮಾಡಿಸಿದ್ದಂಥ ವಿಚಾರ. ಮತ್ತು ವೆಹಿಕಲ್ ಡಿಪಾರ್ಟ್ಮೆಂಟ್ ಆಕ್ಸಿಡೆಂಟ್ಸ್, ಕಂಟಕ ಶನಿ ಅಂದರೆ ಕೆಳಗೆ ಬೀಳೋದು, ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು, ರೆಸ್ಟ್ ತೊಗೊಳ್ಳೋದು, 4 ತಿಂಗಳು, 3 ತಿಂಗಳು, 1 ತಿಂಗಳು ರೆಸ್ಟ್ ತೊಗೊಳ್ಳೋದು, ಈ ಥರದ ಸಂಭವಗಳನ್ನು ಕ್ರಿಯೇಟ್ ಮಾಡುತ್ತೆ ಕಂಟಕ ಶನಿ ಪ್ರಭಾವ. 2025 ಮಾರ್ಚ್ 28ಕ್ಕೆ ಶುರುವಾಗುವಂತಹ ಕಂಟಕ ಶನಿ 24 ಫೆಬ್ರವರಿ 2028ರವರೆಗೂ ಕಂಟಕ ಶನಿ ಮುಂದುವರೆದು, ಅದಾದಮೇಲೆ ಅಷ್ಟಮ ಶನಿ ಪ್ರಾರಂಭವಾಗಿ 17 ಏಪ್ರಿಲ್ 2030ಕ್ಕೆ ಶನಿ ನಿಮಗೆ ಬಿಡುಗಡೆಯನ್ನು ಕೊಡ್ತಾನೆ. ಅಂದರೆ ಅಷ್ಟಮ ಶನಿ ಬಿಡುಗಡೆ ಆಗುತ್ತೆ ಅವಾಗ. ಈಗ ಕಂಟಕ ಶನಿ ಪ್ರಭಾವ ಹೇಗಿರುತ್ತೆ ನೋಡಿ, ನಾನು ನಿಮ್ಮೊಂದು ಸಣ್ಣ ವಿಚಾರ ಹೇಳ್ತೀನಿ. ಶನಿ ನಿಮಗೆ ಯಾವ ರೀತಿಯಾಗಿ ಫಲವನ್ನು ಕೊಡ್ತಾನೆ? ಮೆರಿಯವರನ್ನು ಯಾರ್ಯಾರು ಮೆರಿತಾರೆ ನೋಡಿ, ನಾನು, ನಂದು, ಅಹಂಕಾರ, ನಾನೇ ಮಾಡೋಕ್ಕಾಗುತ್ತೆ, ನಂದೇ ನಡಿಬೇಕು, ನನ್ನ ಮಾತೇ ಆಗಬೇಕು, ಹೀಗೆ ನಡೆಯುವಂಥವ್ರನ್ನೆಲ್ಲ ಕುಗ್ಗಿಸಿ ಒಂದು ಮೂಲೆ ಮಾಡಿ, ನಂದೇನೂ ಇಲ್ಲ, ನಂದೇನೂ ನಡೆಯಲ್ಲ, ಯಾವುದೇ ಅಹಂಕಾರ ನನಗಿಲ್ಲ ಅನ್ನುವಂಥ ಸ್ಟೇಜ್ಗೆ ತಂದು ನಿಲ್ಲಿಸೋದು ಕಂಟಕ ಶನಿ. ಸುಮಾರು ಜನ ನೀವು ನೋಡಿದ್ದೀರಾ, ದೊಡ್ಡ ದೊಡ್ಡ ನಾಯಕರುಗಳು, ರಾಜಕೀಯ ವ್ಯಕ್ತಿಗಳು ಓಹೋ ಅಂತ ದೊಡ್ಡದಾಗಿ ಬೆಳೆದು ಬಿಡ್ತಾರೆ, ಒಂದೇ ಸಮನೆ ಕುಸ್ತು ಬಿಡ್ತಾರೆ. ಅವ್ರ ಮಾತು, ಅವ್ರ ಹೆಸರು ಕೂಡ ಜ್ಞಾಪಕ ಇರಲ್ಲ. ನಾನು ಎಕ್ಸಾಂಪಲ್ ಹೇಳಕ್ಕೆ ಹೋಗಲ್ಲ, ಹೆಸರುಗಳು ಹೇಳಿದ್ರೆ ಭಿನ್ನಾಭಿಪ್ರಾಯ ಬರುತ್ತೆ. ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರ ರಾಜಕೀಯದಲ್ಲೂ ನೋಡ್ತಾ ಇದ್ದೀವಿ, ರಾಜ್ಯ ರಾಜಕೀಯದಲ್ಲೂ ನೋಡ್ತಾ ಇದ್ದೀವಿ. ಅಲ್ಲಿವರೆಗೂ ಯಾಕೆ ನಮ್ಮ ಸುತ್ತಮುತ್ತನೇ ನೋಡ್ತಾ ಇದ್ದೀವಿ ಅಲ್ವಾ? ಶ್ರೀಮಂತರಾಗಿರೋರು ಬಡವರಾಗೋದು ಎಕ್ಸಾಂಪಲ್ ಇದೆ, ಬಡವರಾಗಿರೋರು ಶ್ರೀಮಂತರಾಗುವಂಥ ಎಕ್ಸಾಂಪಲ್ಸು ನಮ್ಮ ಹತ್ರ ಇದೆ. ಈ ಥರ ಎಷ್ಟು ಎಕ್ಸಾಂಪಲ್ಸನ್ನು ನಾವು ನೋಡ್ಬೋದು ನಮ್ಮ ಕಣ್ಮುಂದೆ ನಡೀತಾ ಇರೋದು ದಿನನಿತ್ಯ. ವರ್ಷಗಳು ಕಳೆದಂತೆ ಪ್ರಕೃತಿ ನಮಗೆ ಒಳ್ಳೆ ಪಾಠವನ್ನು ಕಲಿಸ್ಕೊಡ್ತಾ ಇರುತ್ತೆ. ಹಾಗಾಗಿ ಈ ಸಪ್ತಮದಲ್ಲಿ ಇದ್ದಾಗ ಏನು ಹೇಳುತ್ತೆ ಶನಿ ಪ್ರಭಾವ? ಭೂಪುತ್ರೇ ಸಮಮಸ್ಥೆ ನಿಧನ ಮಗಳೇ ಯೋಷಿತಾಂ ದೋಷಪೂರ್ತಿ ಪುಂಸಾಂ ದ್ಯೂನೆ ಧನಸ್ಥೆ
ಶಶಿಸಿತ ಭವನ ನಾಚ್ಛೇತ್ರಿಪಾದಂ ತದರ್ಧಂ ರಾಹೋರ್ ಭೌಮೇನ ತುಲ್ಯಂ ರವಿ ಜಗುಳ ಯೋರ್ ಪಾದಮರ್ಥ ಸಕ್ತಂ ತೇಷಾಂ ಶನಿ ದೃಷ್ಟಿಸ್ತವರ್ಧನಂ ಶತಪಥ ಗುರುಣ ವೀಕ್ಷಿತೆ ಸ್ವಚ್ಛವ ಅಂತ ಒಂದು ಶ್ಲೋಕ. ಏನು ಹೇಳುತ್ತೆ? ಬರೀ ಶನಿ ಪ್ರಭಾವ ಮಾತ್ರ ಅಲ್ಲ, ಗುರು ನಿಮಗೆ ಒಳ್ಳೇದು ಮಾಡ್ತಾನೆ ಏನು ತೊಂದರೆ ಇಲ್ಲ. ರಾಹು ಏನಾದರೂ ಸಂಬಂಧ ಇಟ್ಕೊಂಡ್ರೆ ಪಾಪಗ್ರಹದ ಜೊತೆ ಪಾಪಸ್ಥಾನದಲ್ಲಿದ್ದರೆ ಒಳ್ಳೆ ಫಲ ಕೊಡ್ತಾನೆ. ಬುಧ ನಿಮಗೆ ಅತ್ಯುತ್ತಮವಾದಂಥ ಜೀವನವನ್ನು ಕೊಡ್ತಾನೆ ಬದಲಾವಣೆ ಆಗಬೇಕಾದ್ರೆ. ಬುಧ ಬಲಿಷ್ಠವಾದಂಥ ಗೋಚಾರ ಸ್ಥಾನಕ್ಕೆ ಬಂದಾಗ ಬುಧ ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿ, ಕುಂಭ ರಾಶಿಗೆ ಬಂದಾಗ ಗೋಚಾರದಲ್ಲಿ ಒಳ್ಳೆ ಫಲ ಸಿಗುತ್ತೆ. ರಾಶಿಯಾಧಿಪತಿ ಅಲ್ವಾ. ಅದೇ ಬುಧ ಮೀನರಾಶಿ, ಮೇಷರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿಗೆ ಬಂದಾಗ ಸ್ವಲ್ಪ ಕೆಟ್ಟದ್ದು ಮಾಡ್ತಾನೆ. ಅಂದರೆ ಗೋಚಾರದಲ್ಲೂ ಕೂಡ ನಿಮಗೆ ಬದಲಾವಣೆಗಳು ಪಾಸಿಟಿವ್ ನೆಗೆಟಿವ್ನ ಕಾಣ್ಬೋದು. ಸರಿ, ಹಾಗಿದ್ದಾಗ ಸಪ್ತಮಕ್ಕೆ ಶನಿ ಬಂದಾಗ, ಕಂಟಕ ಶನಿ ಉದ್ಭವದಾಗ ಏನೇನು ಸಮಸ್ಯೆಗಳಾಗ್ಬೋದು? ಶನಿಯು ಸಪ್ತಮದಲ್ಲಿದ್ದಾಗ ವಿವಾಹ ಹಾಗೂ ಶುಭ ಕಾರ್ಯಗಳು ವಿಳಂಬವಾಗುತ್ತೆ, ನಿಧಾನಗತಿ ಆಗುತ್ತೆ, ತ್ವರಿತವಾಗಲ್ಲ, ನಿಧಾನವಾಗುತ್ತೆ. ವೃದ್ಧಾಂಗನ ವಲ್ಲಭ ಎನ್ನುವಂತೆ ನೀವು ಸುಂದರವಾಗಿದ್ರು, ಯೌವನಾವಸ್ಥೆಯಲ್ಲಿದ್ರು, ವಯಸ್ಸಾದವ ರೀತಿಯಾಗಿ ಕಾಣಲಿಕ್ಕೆ ಶುರುವಾಗ್ತೀರಾ. ಬೇಗ ಏಜ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಏಜ್ ಕಂಪ್ಲೀಟ್ ಅಂದರೆ ಅವಸಾನ ಕಾಲ ಅಲ್ಲ, ಅಂದರೆ ನಿಮ್ಮ ಮುಖ ತೇಜಸ್ಸಿರೋದು ಸ್ವಲ್ಪ ಕಡಿಮೆ ಆಗುತ್ತೆ, ಕಳೆ ಕಮ್ಮಿ ಆಗುತ್ತೆ. ಪತ್ನಿಯ ಆರೋಗ್ಯದಲ್ಲಿ ತೊಂದರೆ. ಯಾರ್ಯಾರದು ಕನ್ಯಾ ರಾಶಿಯವರಾಗಿರ್ತೀರೋ ನಿಮ್ಮ ಹೆಂಡತಿ ಆರೋಗ್ಯ ಕಡಿಮೆ, ಹೆಂಡತಿ ಇದು ಕನ್ಯಾ ರಾಶಿಯವರಿದ್ರೆ ಗಂಡನ ಒಂದು ಮುಖದಲ್ಲಿ ಕಳೆ ಕಮ್ಮಿಯಾಗಿ ಆರೋಗ್ಯ ಕಮ್ಮಿ ಆಗುತ್ತೆ. ಭೃಗುಸೂತ್ರದಲ್ಲಿ ಹೇಳಿದೆ ದುಃಖಂ. ಮತ್ತೆ ದಂತ ದೋಷಂ ಅಂದರೆ ಹಲ್ಲಿನ ದೋಷ ಬರುತ್ತೆ, ಹಲ್ಲಿನ ಸಮಸ್ಯೆ, ಉಳ್ಕಲ್ಲಾಗ್ಬಿಡೋದು, ಹಲ್ಲು ಒಡೆದೋಗೋದು, ಹಲ್ಲು ರಿಪ್ಲೇಸ್ ಮಾಡೋದು, ಹಲ್ಲು ನೋವು ಬರೋದು, ಇದೆಲ್ಲ. ಶರೀರ ದೋಷ, ಶರೀರದಲ್ಲಿ ಬಲಹೀನವಾಗೋದು, ಕುಬ್ಜರಾಗೋದ್ರೆ ಬಗ್ಗು ಬಿಡ್ತೀರ, ಅಂದರೆ ನಿಲ್ಲಕ್ಕಾಗಲ್ಲ, ಅಷ್ಟು ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮತ್ತು ನಿಮ್ಮ ಕಲರ್ ಬೆಳ್ಳಗಿದ್ರೂ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿ ಕಲರ್ ಡಿಮ್ ಆಗ್ತೀರಾ, ಇದೆಲ್ಲವೂ ಕೂಡ ಹೇಳುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಶುಭ ಕಾರ್ಯದಲ್ಲಿ ತೊಂದರೆಗಳು ಉಂಟುವಾಗುವಂಥದ್ದು. ಇದೇ ನಿಮಗೆ ಉಲ್ಟಾನೂ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ತುಂಬ ಚೆನ್ನಾಗಿದ್ರೆ ಅಧಿಕಾರ ಸಿಕ್ಬಿಡುತ್ತೆ, ರಾಜಕೀಯ ಯೋಗ ಸಿಕ್ಬಿಡುತ್ತೆ, ವಿದೇಶಿ ಪ್ರಯಾಣ ಸಿಕ್ಬಿಡುತ್ತೆ. ಸ್ವಲ್ಪ ಕಾಪಟ್ಯ ಅಂದರೆ ನೀವು ಬೇಗ ಮೋಸ ಹೋಗ್ಬಿಡ್ತೀರಾ, ಬೇಗ ಸರೆಂಡರ್ ಆಗಿಬಿಡ್ತೀರಾ, ಬೇಗ ಭಯ ಪಟ್ಟು ಬಿಡ್ತೀರಾ. ಇದರಿಂದ ನಿಮ್ಗೊಂದು ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಏನಾದರೂ ಆಕ್ಸಿಡೆಂಟ್ಸ್ ಇತ್ಯಾದಿಗಳಾದರೆ ಅಂಗವೈಕಲ್ಯತೆ ಬರುವ ಸಾಧ್ಯತೆಗಳು. ಎಚ್ಚರ, ಹುಷಾರಾಗಿರಿ 2.5 ವರ್ಷ. ಇನ್ನೂ ಹೇಳ್ಬೇಕಂದ್ರೆ ವ್ಯಾಧಿಗಳು ಏನಾದರೂ ಬಂದರೆ ಅಷ್ಟು ಬೇಗ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಶುಷ್ಕ ಚರ್ಮ ಅಂದರೆ ಡ್ರೈ ಸ್ಕಿನ್ ಇಶ್ಯೂಸ್ ಆಗುತ್ತೆ. ಮತ್ತು ಕತ್ತಿನ ಸಮಸ್ಯೆ, ನೆಕ್ ಇಶ್ಯೂಸ್ ಆಗುತ್ತೆ. ಇವೆಲ್ಲವೂ ಕೂಡ ನಾವು ಕಂಟಕ ಶನಿ ಪ್ರಭಾವದಲ್ಲಿ ಹೇಳ್ತೀವಿ. ಅದಕ್ಕೆ ನಾನು ಹೇಳೋದು, ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ, ವೇದಿಕ್ ಅಸ್ಟ್ರಾಲಜಿ ಪ್ರಿಫರ್ಸ್ ಮಾಡಿ. ಅದರಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿದ್ದರೆ ಪರಿಹಾರಗಳು ಬೇಡ, ಶನಿ ಬಲಹೀನನಾದರೆ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಅನ್ನುವಂಥದ್ದು ಭಾಳ ಮುಖ್ಯ ನಮಗೆ. ಆ ಪರಿಹಾರ ಸುಲಭವಾಗಿರಲಿ, ಸರಳವಾಗಿರಲಿ. ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡೋದು, ಸಾಲ ಮಾಡಿ ಪರಿಹಾರ ಮಾಡೋದು ಬೇಡ. ಸಿಂಪಲ್ ಆಗಿ ಒಂದು ದಾನ, ಒಂದು ದರ್ಶನ, ಒಂದು ಅರ್ಚನೆ, ಒಂದು ಪೂಜೆ, ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಕನ್ಯಾ ರಾಶಿಯವರು ಈಗ ಕಂಟಕ ಶನಿ ಪ್ರಾರಂಭ ಆಗ್ತಾ ಇದೆಯಲ್ಲ ನಿಮಗೆ, ಮಾರ್ಚ್ 28ನೇ ತಾರೀಕು, ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆಯೂ ಶನೈಶ್ಚರ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ನೀವು ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಪಾಲ್ಗೊಳ್ಳಲೇಬೇಕು, ಇಂಪಾರ್ಟೆಂಟು. 29ನೇ ತಾರೀಕು ಅದು ಉತ್ತರಾಭದ್ರ ನಕ್ಷತ್ರ, ಶನಿ ನಕ್ಷತ್ರ, ಶನಿವಾರ, ಗ್ರಹಣ, ಅಮಾವಾಸ್ಯೆ ಎಲ್ಲ ಇರೋದ ಒಂದು ಪರ್ವಕಾಲ. ಆ ದಿನ ಈ ಒಂದು ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನೀವು ಆ ಯಾಗಕ್ಕೆ ಪಾಲ್ಗೊಳ್ಬೇಕು. ನಿಮ್ಮ ಊರು ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲಾದರೂ ಮಾಡ್ತಾ ಇರ್ತಾರೆ. ಎಲ್ಲೂ ಅವಕಾಶ ಸಿಕ್ಕಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು, ಯಾಗವನ್ನು ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನೀವು ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಆ ವೆಬ್ಸೈಟಲ್ಲಿ ಒಂದು ಫಾರ್ಮ್ ಕಾಣುತ್ತೆ.
ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಕ್ಲೀನಾಗಿ ಟೈಪ್ ಮಾಡಿ ಒಂದು ಸ್ಕ್ಯಾನರ್ ಕಾಣುತ್ತೆ, 431 ರೂಪಾಯಿ ನೀವು ಅದಕ್ಕೆ ಸ್ಕ್ಯಾನರಲ್ಲಿ ಪೇ ಮಾಡಿ, ಆ ಹಣವನ್ನು ನೀವು ಪೇ ಮಾಡಿದ ಸ್ಕ್ರೀನ್ಶಾಟ್ನ ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾವೆಲ್ಲ ಒಂದು ಲಿಸ್ಟ್ ಮಾಡ್ಕೋತೀವಿ. ಅವತ್ತಿನ ದಿನ ಪೂಜೆ ಆಗುತ್ತೆ. ಎಲ್ಲಿ ಪೂಜೆ ಆಗುತ್ತೆ? ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಹೋಗುವಂಥ ರೋಡಲ್ಲಿ ಚಂದಾಪುರ ದಾಟದ ಮೇಲೆ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಸಿಗುತ್ತೆ. ಅಲ್ಲಿ ರೈಟ್ ತಗೊಂಡು ಮಂಚನಹಳ್ಳಿ ಅನ್ನುವಂತಹ ವಿಶೇಷವಾದ ಕ್ಷೇತ್ರ. ಆ ಗ್ರಾಮದಲ್ಲಿ ಬಸಪ್ಪನವರು ನಡೆದಾಡುವಂತಹ ಬಸವಣ್ಣನವರಿದ್ದಾರೆ. ಅಲ್ಲೇ ಶನೇಶ್ವರನ ಕ್ಷೇತ್ರ ದೇವಸ್ಥಾನ ಇರೋದ್ರಿಂದ ಆ ಜಾಗದಲ್ಲೇ ಮಹಾಯಾಗ ಮಾಡಬೇಕಂತ ಆ ಬಸವಣ್ಣನವರು ಅಪ್ಪಣೆ ಕೊಟ್ಟಿದ್ದಾರೆ. ಅಲ್ಲಿ ಯಾಗವನ್ನು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೊಕೇಶನ್ನು, ಅಡ್ರೆಸ್ಸು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರುತ್ತೆ, ಗೂಗಲ್ ಮ್ಯಾಪ್. ಅದನ್ನು ಸೇವ್ ಮಾಡಿ ಇಟ್ಕೊಂಡು ನೀವು ನಿಮ್ಮ ಕುಟುಂಬ ಸಪರಿವಾರ ಅಕ್ಕಪಕ್ಕ ಮನೆಯವ್ರಿಗೂ ಹೇಳಿ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಬೆಳಗ್ಗೆ 6 ಗಂಟೆಗೆ ಶುರುವಾದರೆ 12 ಗಂಟೆ 1 ಗಂಟೆವರೆಗೂ ನಡೀತಾನೆ ಇರುತ್ತೆ. ಅಭಿಷೇಕದಿಂದ ಯಾಗದವರೆಗೂ ಅನ್ನದಾನದವರೆಗೂ ಎಲ್ಲ ನಡೀತಾ ಇರುತ್ತೆ. ಬನ್ನಿ, ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಪೂಜೆಗೆ ಪಾಲ್ಗೊಂಡು ಸಂಕಲ್ಪ ಮಾಡಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ನೀವು ಮನೆಗೆ ತೆರಳಬಹುದು. ಆದರೆ ಗಮನ ಇರಲಿ, ಪೂಜೆ ಪ್ರಸಾದ ಕುದುರೆ ಲಾಳ ಅನ್ನುವಂಥದ್ದು ಮತ್ತು ಮಂತ್ರಾಕ್ಷತೆ ಅನ್ನುವಂಥದ್ದು ನಿಮಗೆ ಬರುತ್ತೆ. ಒಂದು ರಿಜಿಸ್ಟ್ರೇಷನ್ಗೆ ಒಂದು ಬರುತ್ತೆ, ಅದು ಕೊರಿಯರ್ ಮುಖಾಂತರನೇ ಬರುತ್ತೆ. ಅಲ್ಲಿ ನಿಮಗೆ ಕೊಳ್ಳಾಗೋದಿಲ್ಲ. ನಮಗೆ ನೇರವಾಗಿ ಬರೋಕ್ಕಾಗಲ್ಲ ಗುರುಗಳೇ, ನಮಗೆ ಮಗು ಹುಟ್ಟಿದೆ, ಪುರುಡಾಗಿದೆ, ನಮ್ಮ ಮನೇಲಿ ಯಾರೋ ತೀರೋಗಿದ್ದಾರೆ, ಸೂತ್ಕ ಇದೆ, ಅಥವಾ ಹೆಣ್ಮಕ್ಳು ಮಾಸಿಕ ಕರೆ ಇದೆ, ಬರೋಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ವಿಡಿಯೋವನ್ನು ನೋಡ್ಬೋದು. ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಪೂರ್ತಿ ವಿಡಿಯೋನ ನೀವು ವಾಚ್ ಮಾಡ್ಬೋದು. ವಿತ್ HD ಕ್ವಾಲಿಟಿಯಲ್ಲಿ ನೀವು ಕಾಣಬಹುದು. ಒಬ್ಬರಿಗೆ 431 ರೂಪಾಯಿ. ಅದರಿಂದ ನಿಮ್ಮ ಮನೆಯಲ್ಲಿ 3-4 ಜನ ಇದ್ದೀರಿ ಅಂದರೆ ಸಪ್ರೇಟಾಗಿ ನೀವು ಅದನ್ನು ಮಾಡ್ಕೋಬೇಕು. ಕಂಪಲ್ಸರಿ ಕನ್ಯಾ ರಾಶಿಯವರು ಮಿಸ್ ಮಾಡದೆ ಈ ಒಂದು ಯಾಗವನ್ನು ಮಾಡ್ಕೊಳ್ಳಿ. ನನ್ನ ಬಳಿನೇ ಅಂತಲ್ಲ, ಎಲ್ಲಾದರೂ ಮಾಡ್ಕೊಳ್ಳಿ, ಒಟ್ಟು ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ತೃಪ್ತಿಯಾಗಿ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಶನಿಯನ್ನು ಎಲ್ಲರೂ ಭಯದಿಂದ ಪೂಜೆ ಮಾಡಬೇಡ್ರಿ, ಎಲ್ಲ ಭಕ್ತಿಯಿಂದ ಮಾಡಿ. ಭಗವಂತ ಯಾವತ್ತೂ ಕೂಡ ನ್ಯಾಯವಾದಿ. ಹಿಮ್ಸೆಲ್ಫ್ ಈಸ್ ಎ ಜಡ್ಜ್. ಅವರೊಬ್ಬ ನ್ಯಾಯವಾದಿ, ಅವರೊಬ್ಬ ತೀರ್ಪುಗಾರ. ನಿಮ್ಮ ಪಾಪ ಮತ್ತು ಪುಣ್ಯದ ಒಂದು ಭಾರವನ್ನು ತಕಡಿಲಾಕಿ ತುಲಾಭಾರ ಮಾಡಿ, ಪಾಪ ಜಾಸ್ತಿ ಇದ್ದರೆ ಕೆಟ್ಟ ಫಲ ಕೊಡ್ತಾನೆ, ಪುಣ್ಯ ಜಾಸ್ತಿ ಇದ್ದರೆ ಒಳ್ಳೆ ಫಲ ಕೊಡ್ತಾನೆ. ಶನಿ ನಿಮ್ಮ ಜನ್ಮಜಾತದಲ್ಲಿ ಬಲಿಷ್ಠವಾಗಿದ್ದರೆ ಒಳ್ಳೆ ಫಲ ಕೊಡ್ತಾನೆ, ಬಲಹೀನವಾಗಿದ್ದರೆ ಪಾಪ ಫಲ ಕೊಡ್ತಾನೆ, ಕೆಟ್ಟ ಫಲ ಕೊಡ್ತಾನೆ. ಅದನ್ನೆಲ್ಲ ನೀವು ತಿಳ್ಕೊಬೇಕಾದ್ರೆ ನೀವು ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕವನ್ನು ತೋರಿಸ್ಕೋಬೇಕು. ನೋಡಿದ್ರಲ್ಲ, ಈ ಕನ್ಯಾ ರಾಶಿಯವರಿಗೆ ಕಂಟಕ ಶನಿ ಪ್ರಭಾವ ಹೇಗಿರುತ್ತೆ, ಇದರ ಪ್ರಭಾವಗಳು ಹೇಗಿರುತ್ತೆ, ಯಾವ ಥರದ್ದು ಸಮಸ್ಯೆಗಳು ಬರಬಹುದು, ಇದಕ್ಕೆ ಪರಿಹಾರ ಏನು ಅಂತದ್ದು ನಾನು ಸೂಚಿಸಿದ್ದೀನಿ. ಖಂಡಿತವಾಗ್ಲೂ ಪರಿಹಾರ ಮಾಡ್ಕೋಬೇಕು ನೀವು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.